ಯಾರು ಈ ಟೈಮಲ್ಲಿ ಅಂತೂ ಪಾಂಡಿಚೇರಿ ತಮಿಳ್ನಾಡು ಟ್ರಿಪ್ ಹೊಡಿಲೇ ಬಿಡಿ, ದೇವರಣೆ ಆಗಲ್ಲ ಇರಕ್ಕೆ. ಇದೆ ನಾವಿರುವಂತಹ ಹೋಮ್ ಸ್ಟೇ. ಪಬ್ಗೆ ಬಂದ್ವಿ, ಕಾಸ್ಟ್ ನೋಡಿ ಗೈಸ್ ಒಬ್ಬೊಬ್ರಿಗೆ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್ ಫೈನಲಿ ವಿ ಆರ್ ಲೀವಿಂಗ್ ಬ್ಯಾಂಗ್ಳೂರ್ ಟು ಪಾಂಡಿಚೇರಿ. ಸೊ ಎಲ್ಲ ಹೊರಟಿದ್ದೀವಿ. ನನ್ನ ಕಸಿನ್ ಭೂಮಿ, ಸಿರಿ, ಆಮೇಲೆ ನಮ್ಮ ಅಕ್ಕ ಅವರು, ಆಮೇಲೆ ನಮ್ಮ ಬಾವ ಅವರು ಡ್ರೈವ್ ಮಾಡ್ತಾ ಕೂತಿದ್ದಾರೆ. ಸಿಕ್ಕಾಪಟ್ಟೆ ಲೇಟ್ ಮಾಡ್ಬಿಟ್ರು ಗೈಸ್. 5:30 ಪ್ಲಾನ್ ಮಾಡಿ 7:30 ಬಿಡಿದೀವಿ ಗೈಸ್. ಬಟ್ ಏನು ಅಂದ್ರೆ ನಾವು 3:30 ಬಿಟ್ಟಿದ್ರೆ ಒಳ್ಳೆ ಸಕ್ಕದಾಗೆ 9:30 10ಗೆ ರೀಚ್ ಆಗಿದ್ದಿದ್ರೆ ಆರಾಮಾಗಿ ರೆಸ್ಟ್ ಮಾಡಿ ಏನೇನೋ ಪ್ಲ್ಯಾನ್ಸ್ ಇತ್ತು. ಬಟ್ ಕೆಲವು ಕಾರಣಗಳಿಂದ ಯಾವುದು ವರ್ಕೌಟ್ ಆಗಿಲ್ಲ. ಹೋಗ್ಬಿಟ್ಟು ಅಲ್ಲಿ ಒಂಚೂರು ಸ್ವಲ್ಪ ಟಿಫನ್ ಮಾಡಿಕೊಂಡು ಇವಾಗ ಟಿಫನ್ ಬಂದಿದ್ವಿ. ತಮಿಳ್ನಾಡಲ್ಲಿ ಹೋಟೆಲ್ ಫೇಮಸ್ ಅಲ್ವಾ? ಅಂಕಲ್ ಫೇಮಸ್, ಹೌದು ಫೇಮಸ್ಸು. You go to Chennai, you will find that it is so big you can play cricket in it. Yes, right uncle. ಬಂತು ಇದ್ಯಾರ್ದು? ನಂದು ಯಾಕೆ ಏನು ಹೇಳ್ತಿಲ್ಲ. ಒಲವು ಜಾಸ್ತಿ ಅಣ್ಣನ ಮೇಲೆ, ಅದಕ್ಕೆ. ಆಲ್ಮೋಸ್ಟ್ ಪಾಂಡಿಚೇರಿ ರೀಚ್ ಆದ್ವಾ? ಇಲ್ಲ, 3 hours ಬೇಕು. ಇನ್ನೂ 3 hours ಬೇಕು. ಈಗ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ. ಅಭಿ ಫುಲ್ಲು ನಿದ್ದೆ ಮಾಡ್ತಾ ಇದ್ದ ಕಾರಲ್ಲಿ, ಅದಕ್ಕೆ ಒಂದು ಬ್ರೇಕ್ ತೊಗೊಂಡು ಸ್ವಲ್ಪ ನಿದ್ದೆ ಮಾಡ್ಕೊಂಡು ಓಡಿಸ್ತಾ ಇದ್ದ. ಅದಕ್ಕೆ ನಾವು ಎಲ್ಲ ಭಯ ಪಟ್ಕೊಂಡು ಬ್ರೇಕ್ ತೊಗೊಂಡಿದ್ವಿ. ತಮಿಳ್ನಾಡು ಎಂಟ್ರಿ ಕೊಡ್ತೀವಿ. ಸಿಕ್ಕಾಪಟ್ಟೆ ಬಿಸಿಲು. ಸ್ಟಾಪ್ ಇದೆ ಇಲ್ಲಿ ಆನ್ ದ ವೇ. ಇನ್ನೂ ರೀಚ್ ಆಗಿಲ್ಲ ಅಷ್ಟು ಬೇಗ. ಇವಳು ಟಯರ್ಡು. ಒಬ್ಬಳೇ ಸ್ವಲ್ಪ ಆ್ಯಕ್ಟಿವ್ ಇರೋದ್ರಲ್ಲಿ. ಸಿರಿ ಇನ್ನೂ 3 ಅವರ್ ಬೇಕು. 3 ಅವರ್ ಆಗಿದ್ದು ನೆನಪಿದೆಯೇ ಮತ್ತನು ತಂದ ಆ ಮೊದಲ ಚುಂಬನ. ನೋಡಿ ಗೈಸ್, ರೀಲ್ಸ್ ಮಾಡಕ್ಕೆ ಹೆಂಗ್ ಒದ್ಲಾಡ್ತಾ ಇದೀವಿ ನಾವು, ಎಷ್ಟು ಕಷ್ಟಪಡ್ತಾ ಇದೀವಿ ಗೊತ್ತಾ ಈ ರೀಲ್ಸ್ ಮಾಡಕ್ಕೆ. ಇಲ್ಲಿ ನೀನ್ ಹಾಕಿದ್ದಲ್ಲ, ಹಾಕೋ ಖಾಲಿ ಇವಾಗ. ಹಿಂಗ್ ಮಾಡು. ಇನ್ನೂ ಇಲ್ಲೇ ಇದೀವಿ, ಊಟಕ್ಕೆ ಬಂದಿದ್ವಿ. ಏನ್ ವಿಪರೀತ ಬಿಸಿಲು ಗೈಸ್. ಆಯ್ತಲ್ಲ, ಯಾರು ಈ ಟೈಮಲ್ಲಿ ಅಂತೂ ಪಾಂಡಿಚೇರಿ ತಮಿಳ್ನಾಡು ಟ್ರಿಪ್ ಹೊಡಿಲೇ ಬಿಡಿ, ದೇವರಣೆ ಆಗಲ್ಲ ಇರಕ್ಕೆ. ಎಷ್ಟು ಟೆಂಪರೇಚರ್ ಗೊತ್ತಾ, ಸಿಕ್ಕಾಪಟ್ಟೆ ಬಿಸಿಲು ಆಯ್ತಲ್ಲ ಗೈಸ್. ಫೈನಲಿ 3:30ಗೆ ನಾವು ಫೈನಲಿ ರೀಚ್ ಆಗಿದ್ವಿ. ಇದೇ ನಾವು ಇರೋಂಥ ಹೋಮ್ ಸ್ಟೇ ಇವತ್ತು. ಹೆವಿ ಶೆಕೆ ಅಲ್ವಾ, ಭಯಂಕರ ಶೆಕೆ. ಪಾಂಡಿಚೇರಿ ಅದೇ ಹೊಡಿತಿದೆ. ಇಲ್ಲಿ ಪೂರ್ತಿ ಇಲ್ಲೆಲ್ಲ ಹೋಮ್ ಸ್ಟೇ ನೋಡಿ. ಇಲ್ಲೊಂದು ಹೋಮ್ ಸ್ಟೇ ಇದೆ, ಇಲ್ಲೊಂದು ಹೋಮ್ ಸ್ಟೇ, ಇಲ್ಲೊಂದು ಹೋಮ್ ಸ್ಟೇ, ಎಲ್ಲ ಕಡೆ ಹೋಮ್ ಸ್ಟೇ. ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಡ್ರೈವ್ ಮಾಡಿ ಕಂಟಿನ್ಯೂಸ್ ಒಂದು 2 hours ಫುಲ್ ಸುಸ್ತಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಇವಾಗ ಏನಿದೆ ಆ ಹೋಮ್ ಸ್ಟೇನ ಸ್ವಲ್ಪ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ಸಿಂಪಲ್ಲಾಗಿದೆ, 3 BHK ಹೌಸ್ ಇದು. ಇನ್ನು 2 ಡೇಸು ಈ ಮನೆ ನಮ್ಮದೇ ಇದೆ. ನಾವಿರುವಂತಹ ಹೋಮ್ ಸ್ಟೇ ಒಳಗೋಣ ಇದೆ ಹಿಂಗಾರ ಸೀರೆ. ಸೊ ಇದು ಅಲ್ಲು ಗೈಸ್, ಇದು ಡೂಪ್ಲೆಕ್ಸ್ ಹೌಸು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರ ಅನಿಸುತ್ತೆ. ಭಯಂಕರ ಬಿಸಿಲು. AC ಇಲ್ಲ ಅಂದರೆ ಆಗೋದೇ ಇಲ್ಲ, ಅಷ್ಟು ಹಬೆ ಹೊಡಿತಿದೆ ಪೂರ್ತಿ. ಇದು ಅಡುಗೆ ಮನೆ ನೋಡಿ. ಸೊ ಇದು ಹಾಲು, ಅಡುಗೆ ಮನೆ. ಇದೊಂದು ರೂಮು. ಈ ರೂಮಲ್ಲಿ ಇವರಿದ್ದಾರೆ. ಇದೊಂದು ರೂಮು. ಆದಮೇಲೆ ಮೇಲೆ ತೋರಿಸ್ತೀನಿ ಬನ್ನಿ. ಮೇಲೆ ಚೆನ್ನಾಗಿದೆ, ಮೇಲೆ ಇನ್ನೂ ಮಸ್ತಾಗೆ. ಇದೊಂದು 2 ರೂಮು ಗೈಸ್. ಇಲ್ಲೊಂದು ಮೇಲೆ ಬಂದಿದ ತಕ್ಷಣ ಇಲ್ಲೊಂದು 2 ರೂಮು ಇಲ್ಲಿ. ನೋಡಿ, ಇದೊಂದು ರೂಮು. ಇಲ್ಲಿ ಆರಾಮಾಗೊಂದು ಬಂದರೆ ಬ್ಯಾಚ್ ಬರಬೇಕು ಗೈಸ್. ಏನಂದ್ರೆ ಒಂದು 6-7 ಜನ ಬಂದರೆ, 7-8 ಜನ ಬಂದರೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸು. ನನಗೆ ಈ ರೂಮು ಸಿಂಗಲ್ಲು. ನಮ್ಮ ರೂಮು ಕಬೋರ್ಡ್ ಕೊಟ್ಟವ್ರೆ. ಸೊ ಇದು ವಾಶ್ರೂಮ್ ಅಷ್ಟೇ, ನಾರ್ಮಲ್ ವಾಶ್ರೂಮ್. ಕೋಲ್ಡ್ ವಾಟ್ರು ಸ್ನಾನ ಮಾಡಿ ಸ್ವಲ್ಪ ಮಲ್ಕೊಂಡಿದ್ದೆ. ಇವಾಗ ಅಲ್ಲಿ ಬೀಚ್ ಹತ್ರ ಹೋಗ್ಬೇಕು. ಬೀಚ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಫೋಟೋಶೂಟ್ ಏನಾದರೂ ಮಾಡಬೇಕು. ಸೊ ಬೀಚ್ ಹೋಗೋಣ.
ಬೀಚಿಗೆ ಬಂದಿದ್ದೀವಿ. ಕ್ರೇಜಿ ಆಗಿದೆ ವ್ಯೂ ಮಾತ್ರ, ಅಲ್ಟಿ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಆಡ್ತೀರಾ ಇಲ್ವಾ? ಏಕೆ ವ್ಯೂ ವ್ಯೂ ಏನು ನೀನು ಲಾಗ್ ಮಾಡ್ತಾ ಇದೀಯ ಅಲ್ಲಿ? ವಿಡಿಯೋ How you feeling? Awesome. Crazy guys. ವ್ಯೂನೇ ನೋಡೋಕೆ ಸಖತ್ತು ಗೈಸ್. ಆ ವ್ಯೂ, ಆ ಗಾಳಿ, ಆಮೇಲೆ ಆ ನೇಚರು, ಆ ಸೌಂಡು, ಆ ಓಷನ್ ಸೌಂಡ್ಸು ಎಲ್ಲ ಕೇಳ್ತಿದ್ರೆ ಒಳ್ಳೆ ಫೀಲ್ಸು. ಸಕ್ಕತ್ತಾಗಿದೆ, ಒಂಥರ ಸಿಕ್ಕಾಪಡೆ ಒಳ್ಳೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ನೋಡಿ ಕರೆಕ್ಟಾಗಿ 7 o'clock ಕ್ಲೋಸ್ ಅಂತೆ ಪೂರ್ತಿ. ಬಟ್ ತುಂಬ ಚೆನ್ನಾಗಿದೆ ಫೀಲ್ ಮಾತ್ರ, ನೆಕ್ಸ್ಟ್ ಲೆವೆಲ್ ಇದೆ ಬೀಚು. ಪೊಲೀಸರು ಬಂದು ಪಿ 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 ಅಂತ ಓಡಿಸ್ತಾರೆ ಎರಡರಲ್ಲೇ. ಸಾಕು ಟೈಮ್ ಆಯಿತು ಅಂತ 7 ಗಂಟೆಲ್ಲ ಲಾಸ್ಟು. 6:42 ಇನ್ನೂ 10 minutes ಆಗ್ತಿದ್ದಂಗೆ ಎಲ್ಲರನ್ನೂ ವಾರ್ಡ್ ಕಳಿಸ್ಬಿಡ್ತಾರೆ. ಪಿ 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 ಯಾರು ಇರೋಂಗಿಲ್ಲ. 7 o'clock ಇಸ್ ಲಾಸ್ಟ್ ಟೈಮ್. ಸೊ ಗೈಸ್, ಇಲ್ಲಿ ಬೀಚೆಲ್ಲ ಮುಗಿಸ್ಕೊಂಡು ಇಲ್ಲಿ ಕಾಜಿ ಅಂದ್ಬಿಟ್ಟು ಒಂದು ಪಬ್ಬಿಗೆ ಬಂದಿದ್ದೀವಿ. ಸಡನ್ ಪ್ಲ್ಯಾನ್ ಮಾಡಿ ಸ್ವಲ್ಪ ಚೆನ್ನಾಗಿರೋದು ಯಾವುದು ಅಂತ ಸರ್ಚ್ ಮಾಡಿದ್ದಕ್ಕೆ ಯಾವುದೋ ಸಿಕ್ತು ಕಾಶಿ ಅಂದ್ಬಿಟ್ಟು. ಸೊ ಒಳಗೋಗಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಭಯಂಕರ ಬಿಸ್ಲು ಟ್ರಾಫಿಕ್. ಕಾಜಿ ಅಬ್ಸಲ್ಯೂಟ್ ಪಬ್ಬಿಗೆ ಬಂದ್ವಿ. ಕಾಸ್ಟ್ ನೋಡಿ ಗೈಸ್, ಒಬ್ಬೊಬ್ರಿಗೆ 200 ರೂಪಾಯಿ ಒಬ್ಬೊಬ್ಬರಿಗೆ. ಅಲ್ಲಿ ಪಬ್ಬೆಲ್ಲ ಮುಗಿಸ್ಕೊಂಡು ಇವಾಗ A2Bಗೆ ಬಂದಿದ್ದೀವಿ. A2B ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಅಷ್ಟೇ. ಫೈನಲಿ ನಮ್ಮ ಹೋಮ್ ಸ್ಟೇನ ರೀಚ್ ಆದ್ವಿ. ಪಬ್ ಮುಗಿಸ್ಕೊಂಡು ಅಲ್ಲಿಂದ A2Bಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು 10:00 ನಮ್ಮ ಹೋಮ್ ಸ್ಟೇನ ರೀಚ್ ಆದ್ವಿ. ನೆಮ್ಮದಿಯಾಗೆ ಇಲ್ಲಿ ಪೀಸಾಗಿ ನಿದ್ದೆ ಮಾಡಬೇಕು ಇವಾಗ. ಸೊ ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಗೊತ್ತಿ. ನಾಳೆ ಬೆಳಗ್ಗೆ ಬೇಗ ತಳ್ಳಬೇಕು, ಸೊ ಅದಕ್ಕೆ ಬೇಗ ಮಲ್ಕೊಬೇಕು. ನಾಳೆ ಸನ್ರೈಸ್ಗೆ ಹೋಗ್ಬೇಕಂತೆ, ಅಲ್ಲಿಂದ ಏನೋ ಯಾವುದೋ ಒಂದು ಸ್ವಲ್ಪ ಪ್ಲೇಸಸ್ಗೆ ಹೋಗಬೇಕು. ಇಲ್ಲ ನಾಳೆ ಏನಾಗುತ್ತೆ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕ್ಯಾಡ್ಬರಿ ವ್ಲಾಗ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಾ ಇರುತ್ತೆ. ಸೈನಿಂಗ್ ಆಫ್. ಟೇಕ್ ಕೇರ್. ಯು ಲವ್ ಯು ಆಲ್. ಬಾಯ್.